ವರ್ಗಗಳ ಮುಖಂಡತ್ವದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಚುನಾವಣೆ ಭಾಗವಾಗಿ ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಲಾಗಿದೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಒಂದೇ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿರ್ತಕ್ಕಂಥ ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಸುಧಾಕರ್ ಅವರು, ಅವರ ವಿರುದ್ಧ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ರಕ್ಷಾರಾಮಯ್ಯನವರಿಗೆ ಎಲ್ಲ ಜಾತಿ ಜನವರ್ಗದವರು ಇಲ್ಲಿ ಸೇರಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದವರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಎಲ್ಲ ಮತದಾರರನ್ನ ಸೆಳೆದು ಇವತ್ತು ರಕ್ಷಾರಾಮಯ್ಯನವರಿಗೆ ಬೆಂಬಲ ಕೊಡುವ ಸಲುವಾಗಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ. ಯಾಕೆ ನಾವು ರಕ್ಷಾರಾಮಯ್ಯನವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 10 ವರ್ಷಗಳಿಂದ ನಾವು ಪಟ್ಟಿರ್ತಕ್ಕಂಥ ನೋವು, ನಮಗೆ ಕೊಟ್ಟಿರ್ತಕ್ಕಂಥ ನೋವು ಸುಧಾಕರ್ ಅವರು ಇನ್ಯಾರಿಗೂ ಕೊಟ್ಟಿಲ್ಲ. ಇವತ್ತು ಅವರು ಭಾಳ ಮೇಧಾವಿ ಥರ, ಭಾಳ ಉದ್ದಟತನದಿಂದ ನಾನು ಬಿಟ್ಟರೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರೋದು ಇನ್ಯಾರೂ ಮಾಡೇ ಇಲ್ಲ ಅನ್ನೋ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಯಾವ ಥರ ಅಭಿವೃದ್ಧಿ ಮಾಡಿದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಇಲ್ಲಿನ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ EC ಅವರಿಗೆ ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೇನೆ ಪತ್ರಿಕಾಗೋಷ್ಠಿ ಮೂಲಕ. ನೋಡಿ, ಅವರು ಸುಧಾಕರ್ ಅವರು ಈ ಥರ ಒಂದು ಬುಕ್ಲೆಟ್ ಮಾಡಿ ಮನೆ ಮನೆಗೂ ಹಂಚ್ತಾ ಇದ್ದಾರೆ. ಬುಕ್ಲೆಟ್ ಆಗಿರ್ಬೋದು, ಒಂದು ನಿಮಿಷ ಸರ್, ಬುಕ್ಲೆಟ್ ಆಗಿರ್ಬೋದು, ಪಾಂಪ್ಲೆಟ್ ಆಗಿರ್ಬೋದು, ಹಂಚುವಾಗ ಕೆಲವು ನಿಬಂಧನೆಗಳನ್ನು ಏರಿರ್ತಾರೆ ಚುನಾವಣಾಧಿಕಾರಿಗಳು. ಅದನ್ನು ಮೀರಿ ಇವತ್ತು ಇವರು ಮಾಡದೇ ಇರತಕ್ಕಂಥ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಈ ಥರ ಬುಕ್ಲೆಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿ, ನಾನು ವಿಚಾರ ಮಾತಾಡ್ತೇನೆ. ಇದರಲ್ಲಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಗೆ ವಿಶೇಷ ಕೊಡುಗೆಗಳು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇದರಲ್ಲಿ ಬಹುಮುಖ್ಯವಾಗಿ 5 ಕೋಟಿ ರು ವೆಚ್ಚದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ಹಾಗೂ ಬಾಬು ಜಗಜೀವನ್ ರಾವ್ ಭವನಗಳ ನಿರ್ಮಾಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ.